ಮಹಾಭಾರತ ಎಂದಾಕ್ಷಣ ನಮ್ಮ ಕಣ್ಣೆದುರಿಗೆ ಬರುವುದು ಪಾಂಡವರು ಕೌರವರು ಮತ್ತು ಅವರ ನಡುವೆ ನಡೆದ ಜೀವನ ಪರ್ಯಂತ ಅಸೂಯೆ ಮತ್ತು ಕಾದಾಟ. ಮುಖ್ಯ ಭೂಮಿಯಲ್ಲಿ ಬರುವಂತಹ ದ್ರೌಪದಿ, ಕರ್ಣ, 5 ಜನ ಪಾಂಡುಪುತ್ರರು ಮತ್ತು 100 ಜನ ಧೃತರಾಷ್ಟ್ರನ ಪುತ್ರರು ಸೇರಿ ಯಾರೂ ಸಹ ನ್ಯಾಚುರಲ್ ಪ್ರೊಸೆಸ್ನಿಂದ ಜನಿಸಿದವರಲ್ಲ ಎಂದು ನಿಮಗೆ ತಿಳಿದಿದೆಯೇ? ಇದು ಆಶ್ಚರ್ಯವಾದರೂ ನಿಜ. ಹುಟ್ಟು ಕುರುಡನಾಗಿದ್ದ ಹಸ್ತಿನಾಪುರದ ರಾಜ ಧೃತರಾಷ್ಟ್ರನು ಗಾಂಧಾರ ದೇಶದ ರಾಜಕುಮಾರಿ ಗಾಂಧಾರಿಯನ್ನು ವಿವಾಹವಾಗಿ ಗಾಂಧಾರಿಯು ಗರ್ಭವತಿಯಾಗುತ್ತಾಳೆ. ಆದರೆ ಗರ್ಭಧರಿಸಿ 2 ವರ್ಷವಾದರೂ ಯಾವುದೇ ಫಲಿತಾಂಶವಿರುವುದಿಲ್ಲ. ಇದರಿಂದ ಕ್ರೋಧನಾಗಿದ್ದ ಧೃತರಾಷ್ಟ್ರನು ಒತ್ತಾಯಪೂರ್ವಕವಾಗಿ ಜನ್ಮ ನೀಡುವಂತೆ ಮಾಡಿ ಇದರಿಂದ ಗಾಂಧಾರಿಯು ಒಂದು ಮಾಂಸದ ಮುದ್ದೆಗೆ ಜನ್ಮ ನೀಡಿದಳು. ಇದರಿಂದ ಆಘಾತಗೊಳಗಾದ ರಾಜಪರಿವಾರವು ವೇದವ್ಯಾಸರ ಮಾರ್ಗದರ್ಶನದಂತೆ 101 ಮಡಿಕೆಯಲ್ಲಿ ಒಂದರಂತೆ ಅರ್ಧ ಮಾಂಸದ ಮುದ್ದೆಯನ್ನು ಬೆಣ್ಣೆಯನ್ನೊಂದಿಗೆ ಇಡಲಾಯಿತು. ಹಲವು ದಿನಗಳ ನಂತರ ದುರ್ಯೋಧನನು ಹಾಗೂ ಅವನ 99 ಸಹೋದರರು ಮತ್ತು ದುಶ್ಶಳರು ಜನಿಸಿದರು. ಇಂದಿನ ಕಾಲದಲ್ಲಿ ಇದಕ್ಕೆ ಹೋಲಿಕೆಯಾಗುವಂತಹ ಟೆಸ್ಟ್ ಟ್ಯೂಬ್ ಬೇಬಿ ಪ್ರೊಸೆಸ್ಸನ್ನು 1978ರಲ್ಲಿ ಲೂಯಿಸ್ ಬ್ರೌನ್ ಕಂಡುಹಿಡಿದರು. ಇದಕ್ಕಿಂತ 5000ಕ್ಕಿಂತಲೂ ಮುಂಚೆನೇ ನಮ್ಮ ಋಷಿಮುನಿಗಳು ಪ್ರಯೋಗಿಸಿದ್ದು ಮತ್ತು ಇಂದಿಗೂ ಚರ್ಚೆಯಾಗದೇ ಇದ್ದಿದ್ದು ಇದು ವಿಪರ್ಯಾಸ. ಇದು ಕೌರವರ ಕಥೆಯಾದರೆ ಪಾಂಡವರ ತಂದೆ ತಾಯಿಯರಾದ ಪಾಂಡು, ಕುಂತಿ ಹಾಗೂ ಮಾದ್ರಿಯರ ಸ್ಥಿತಿ ತುಂಬ ಊಹಿಸಲು ಅಸಾಧ್ಯ. ರಾಜನಾಗಿದ್ದ ಪಾಂಡು ಯುದ್ಧ ಗೆದ್ದ ಸಂಭ್ರಮದಲ್ಲಿ, ತನ್ನ ಪತ್ನಿಯರೊಂದಿಗೆ ವನವಿಹಾರದ ಸಂಭ್ರಮದಲ್ಲಿ ಮಾದ್ರಿಯ ಮಾತನ್ನು ಕೇಳಿ ಜಿಂಕೆಯ ರೂಪದಲ್ಲಿದ್ದ ಹಾಗೂ ತಮ್ಮಲ್ಲೇ ಪ್ರೀತಿಸುತ್ತಿದ್ದ ತಪಸ್ವಿಗಳನ್ನು ಬಾಣದಿಂದ ಹೊಡೆದಾಗ ತನ್ನ ನಿಜ ರೂಪವನ್ನು ತೋರಿಸಿ, ನೀನು ಯಾವ ಒಂದು ಹೆಣ್ಣನ್ನು ಮುಟ್ಟುತ್ತೀಯೋ ಆವಾಗ ಸಾಯುತ್ತೀಯ ಎಂದು ಶಪಿಸಿ, ಇದರಿಂದ ಮನನೊಂದು ರಾಜ ಪಾಂಡು ತನ್ನ ರಾಜ್ಯವನ್ನು ತ್ಯಜಿಸಿ ತನ್ನ ಪತ್ನಿಯರೊಂದಿಗೆ ಕಾಡಿನಲ್ಲಿ ವಾಸಿಸಲು ಪ್ರಾರಂಭಿಸಿದನು. ಒಮ್ಮೆ ಭವಿಷ್ಯದ ಮಕ್ಕಳ ಬಗ್ಗೆ ಚಿಂತಿಸುತ್ತಾ ಕುಳಿತಿದ್ದಾಗ ಕುಂತಿಯು ತನ್ನ ಹಿಂದಿನ ವೃತ್ತಾಂತವನ್ನು ಪಾಂಡುವಿಗೆ ತಿಳಿಸಿ, ಯಮಧರ್ಮನಿಂದ ಯುಧಿಷ್ಠಿರ, ವಾಯುದೇವನಿಂದ ಭೀಮ, ಇಂದ್ರನಿಂದ ಅರ್ಜುನ ಹಾಗೂ ಅಶ್ವಿನಿ ದೇವತೆಗಳಿಂದ ಮಾದ್ರಿಯ ಮೂಲಕ ನಕುಲ ಮತ್ತು ಸಹದೇವ ಎನ್ನುವ 5 ಪಾಂಡವರ ಜನನವಾಯಿತು. ಬನ್ನಿ ಈಗ ಪಾಂಚಾಲ ರಾಜ್ಯದ ಕಡೆ ಹೋಗುವ. ಪಾಂಚಾಲದ ರಾಜ ದೃಪದನಿಗೆ ದ್ರೋಣಾಚಾರ್ಯರ ಬಗ್ಗೆ ತುಂಬ ಪ್ರತೀಕಾರದ ಸಿಟ್ಟಿತ್ತು. ಅವನಿಗೆ ಶಿಖಂಡಿ ಎನ್ನುವ ಮಗಳಿದ್ದಳು. ಆದರೆ ತನ್ನ ಪ್ರತೀಕಾರವನ್ನು ತೀರಿಸುವುದಕ್ಕೆ ತನಗೆ ಬೆಳೆದ ಮಗ ಬೇಕು ಎಂದು ಋಷಿಮಣಿಗಳಿಗೆ ಯಜ್ಞ ಮಾಡಿ ದೇವತೆಗಳಿಂದ ಪಡೆಯಬೇಕೆಂದು ಆಜ್ಞೆ ಮಾಡುತ್ತಾನೆ. ಹಲವು ಸಮಯಗಳ ದೀರ್ಘಾವಧಿಯ ಯಜ್ಞದಿಂದ ಬೆಂಕಿಯ ಮೂಲಕ ದೃಷ್ಟದ್ಯುಮ್ನ ಎನ್ನುವ ಮಗನು ಮತ್ತು ದ್ರೌಪದಿ ಎನ್ನುವ ಮಗಳು ಜನಿಸಿದರು. ಜನಿಸುವಾಗ ಇಬ್ಬರು 20ರಿಂದ 25 ವರ್ಷದ ಆಸುಪಾಸಿನವರಾಗಿದ್ದರು. ಈ 3 ಸ್ಟೋರಿಯು ವಿವಿಧತೆ ಮತ್ತು ಆಶ್ಚರ್ಯಕರವಾಗಿಲ್ಲವೇ? ಇದು ಮಹಾಭಾರತದ ಮಹಾಪುರುಷರ ಜನನ ರಹಸ್ಯ. ಇದರ ಬಗ್ಗೆ ನಿಮಗೇನಿಸ್ತದೆ? ಕಮೆಂಟ್ ಮಾಡಿ.